ಫ್ರೆಂಡ್ಸ್, ಎಲ್ಲರೂ ನನ್ನ ಜೊತೆ ಬನ್ನಿ. ಮಂತ್ರಾಲಯ ಮತ್ತು ಮಂತ್ರಾಲಯದ ಮಠ ರಾಯರನ್ನು ನೋಡಿಕೊಂಡು ಬರೋಣ. ಹೊಸದಾಗಿ ಕಟ್ಟಿರೋ ರಾಯರ ಮಠವನ್ನು ನೋಡಿಕೊಂಡು ಬರೋಣ ಬನ್ನಿ. ಇದು ಎಂಟ್ರೆನ್ಸ್, ಇದು ಆರ್ಚ್ ಇದೆ ನೋಡಿ, ರಾಯರ ಮಠದ ಎಂಟ್ರೆನ್ಸ್ ಇದು. ಇವಾಗ ಇದನ್ನೆಲ್ಲ ಹೊಸದಾಗಿ ಕಟ್ಟಿದ್ದಾರೆ. ಮೊದಲು ಈ ಥರ ಇರಲಿಲ್ಲ, ತುಂಬ ಚಿಕ್ಕ ಜಾಗ ಇತ್ತು. ಆ ಕಡೆ ಈ ಕಡೆ ತುಂಬ ಬಿಲ್ಡಿಂಗುಗಳಿತ್ತು. ಈಗ ನೋಡಿ ತುಂಬ ದೊಡ್ಡ ಕಾರಿಡಾರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾರಣಾಸಿಯಲ್ಲಿ ಮಾಡಿದಂಗೆ ಮಾಡಿದ್ದಾರೆ. ಈ ಕಡೆ ಆ ಕಡೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯದಲ್ಲಿ ನೋಡಿ ರಾಯರ ಮಠ ಕಾಣಿಸುತ್ತೆ ಆ ಕಡೆ ಈ ಕಡೆಯಿಂದ. ಅಂದರೆ ನಾನು ತುಂಬ ಲೇಟಾಗಿ ಬಂದೆ, ಅದಕ್ಕೆ ಲೈಟ್ಸ್ಗಳೆಲ್ಲ ಆರಿಸ್ಬಿಟ್ಟಿದ್ದಾರೆ. ಇಲ್ಲ ಅಂದರೆ ಮಠದ ಮುಂದೆ ತುಂಬ ಚೆನ್ನಾಗಿರುತ್ತೆ ಲೈಟುಗಳೆಲ್ಲ. ತುಂಬ ಲೇಟಾಗೋಯ್ತು ನಾನು ಬಂದಿದ್ದು. ತುಂಬ ಕಲರ್ಫುಲ್ಲಾಗಿರುತ್ತೆ, ತುಂಬ ಲೈಟ್ಸ್ ಹಾಕಿರ್ತಾರೆ. ಮತ್ತು ಆರ್ಚ್ ಮುಂದೆ ರಾಮದೇವರು ಮತ್ತು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇದೆ, ತುಂಬ ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿಗಳು ಮತ್ತು ಶ್ರೀರಾಮ ದೇವಸ್ಥಾನ ಇದಿದೆ, ವಿಗ್ರಹ ಇದೆ. ಇಲ್ಲಿ ಮುಂದೆ ಇಲ್ಲಿ ಹೋಟೆಲೆಲ್ಲ ಇತ್ತು, ಅದೆಲ್ಲ ತೆಗೆದುಬಿಟ್ಟು ಇಲ್ಲೂ ಕೂಡ ದೊಡ್ಡದಾಗಿ ಕಾರಿಡಾರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಅಂಗಡಿಗಳೆಲ್ಲ ಇರುತ್ತೆ, ಅಂಗಡಿಗಳ ಮೇಲೆಲ್ಲ ಒಂದೇ ಥರ ಮಾಡಿದ್ದಾರೆ, ಉದ್ದಕ್ಕೆ ಒಂದೇ ಥರ ಮಾಡಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಇಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲೂ ಮಾಡ್ತಾರೆ ಅನಿಸುತ್ತೆ. ಇನ್ನೊಂದು 3-4 ತಿಂಗಳಲ್ಲಿ ಇಲ್ಲೂ ಕಂಪ್ಲೀಟ್ ಆಗ್ಬೋದು, ಅಷ್ಟು ಆಗುತ್ತೆ ಅದು. ಇಲ್ಲಿ ನೋಡಿ ಒಳಗಡೆಯಿಂದ ನೋಡ್ಕೊಂಡು ಬಂದರೆ ಎಲ್ಲ ರಾಮಾಯಣ ಮಹಾಭಾರತದೆಲ್ಲ ಚಿತ್ರಗಳು ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದೊಂದಾಗಿ ದಶಾವತಾರದ್ದು ತೋರಿಸಿದ್ದಾರೆ, ಸಮುದ್ರ ಮಂಥನ ತೋರಿಸಿದ್ದಾರೆ, ಮತ್ತು ಗುರುಗಳ ಚರಿತ್ರೆ ಎಲ್ಲ ಬರೆದಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲನೂ ಅಂದರೆ ಎಲ್ಲನೂ ತೋರಿಸ್ಬೇಕು ಅಂದರೆ ನಿಮ್ಗೆ ಒಂದು ದಿನ ಫುಲ್ಲು ಬೇಕಾಗುತ್ತೆ. ನಾನು ಸ್ವಲ್ಪ ಮಾತ್ರ ತೋರಿಸ್ತಾ ಬರ್ತಾಯಿದ್ದೀನಿ ನೋಡಿ. ಈ ಕಡೆ ರಾಯರ ಚರಿತ್ರೆ ಬರೆದಿದ್ದಾರೆ, ಆ ಕಡೆ ಎಲ್ಲ ಬೇರೆ ರಾಮಾಯಣ ಮಹಾಭಾರತ ಅದನ್ನೆಲ್ಲ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ರಾಯರ ಮಠ ಹೇಗೆ ಕಾಣಿಸುತ್ತೆ ನೋಡಿ ರಾತ್ರಿ. ಅಂದರೆ ಲೈಟ್ಗಳಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಅದು ಲೈಟೆಲ್ಲ ಆರಿಸ್ಬಿಟ್ಟಿದ್ದಾರೆ. ಎಲ್ಲ ತುಂಬ ಜನ ಎಲ್ಲ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ತುಂಬ ಜನ ಆ ಜಾಗದಲ್ಲೇ ತುಂಬ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ ಅಲ್ಲೇ ಎದುರಿಗೇನೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಲೈಟ್ ಆರಿಸಿದ್ರು ಕೂಡ ಇಷ್ಟು ಚೆನ್ನಾಗಿದೆ. ಇನ್ನು ಎಲ್ಲ ಲೈಟ್ಸ್ ಇದ್ದಾಗ ನಾನು ವಿಡಿಯೋ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು. ಆದರೆ ಇನ್ನೊಂದು ಸಲ ಹೋದಾಗ ಮತ್ತೆ ಮಾಡ್ತೀನಿ ನಾನು. ಈಗ ಬೆಳಗ್ಗೆ ಬಂದ್ವಿ. ಬೆಳಗ್ಗೆ ಬಂದು ನೋಡಿ, ಇದು ರಾಯರ ಮಠದ ಎಂಟ್ರೆನ್ಸು. ರಾಘವೇಂದ್ರ ಸ್ವಾಮಿ ಮಠ ಅಂತ ಹಾಕಿದ್ದಾರೆ ನೋಡಿ. ಇದು ರಾಘವೇಂದ್ರ ಸ್ವಾಮಿಗಳ ಮಠದ ಎಂಟ್ರೆನ್ಸು. ಇದು ಅಷ್ಟೇ ಎಲ್ಲ ಹೊಸದಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಷ್ಟು ಜನ ಬಂದರೂ ಕೂಡ ಎಲ್ಲ ಕೂತ್ಕೊಳ್ಳೋಕ್ಕೆ ಎಲ್ಲನೂ ಆಗುತ್ತೆ ಇಲ್ಲಿ ನೋಡಿ. ಈ ಕಡೆ ಲೆಫ್ಟ್ ಸೈಡಲ್ಲಿ ಮಂಚಾಲಮ್ಮನ ಗುಡಿ ಇದೆ ನೋಡಿ. ಇಲ್ಲೆಲ್ಲನೂ ಅಷ್ಟೇ ಎಲ್ಲ ಹೊಸದಾಗಿ ಕಟ್ಟಿರೋದು. ಇವಾಗ ಬೆಳಗ್ಗೆ ಹೊತ್ತು ಹೇಗೆ ಕಾಣಿಸುತ್ತೆ ನೋಡಿ ಎಂಟ್ರೆನ್ಸ್ ಇದು. ಇಲ್ಲಿಂದ ನೋಡಿ ಎಂಟ್ರೆನ್ಸ್ ಹೇಗಿದೆ ಅಂತ ನೋಡಿ. ಮಠದ ಮುಂದುಗಡೆಯಿಂದ ಅದು ದೂರದಲ್ಲಿರೋದು, ಅದು ಎಂಟ್ರೆನ್ಸ್, ಮಠದ ಎಂಟ್ರೆನ್ಸ್ ಅದು. ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಚಿತ್ರಣ ರಾಮಾಯಣ ಮಹಾಭಾರತದ್ದು ಚಿಕ್ಕ ಮಕ್ಕಳಿಗೂ ಅರ್ಥ ಆಗೋ ಥರ ಮೂಡಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಆಯಿತಾ. ನೋಡೋಣ ಬನ್ನಿ, ಒಂದೊಂದಾಗಿ ನಾವೆಲ್ಲ ನೋಡ್ಕೊಂಬರೋಣ. ಇಲ್ಲಿ ಮಂಚಾಲಮ್ಮನ ಗುಡಿ ಇದೆ ಲೆಫ್ಟ್ ಸೈಡಲ್ಲಿ. ರಾಯರು ನೋಡೋಕ್ಕಿಂತ ಮೊದಲು ಮಂಚಾಲಮ್ಮನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬನ್ನಿ ಇವಾಗ ಮಂಚಾಲಮ್ಮನ ನೋಡಿಕೊಂಡು ದರ್ಶನ ಮಾಡಿ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗೋಣ ಬನ್ನಿ. ಮಂಚಾಲಮ್ಮನ ಗುಡಿ ಇದು. ಇದು ನೋಡಿ ಸರ್ವಜ್ಞ ಮಂದಿರ ಮತ್ತು ವ್ಯಾಸ ಮಂದಿರ ಅಂತೆಲ್ಲ ಇತ್ತು. ಇದು ತುಂಬ ಹಳೆಯದಿತ್ತು, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವ್ಯಾಸ ಮಂದಿರ, ಸರ್ವಜ್ಞ ಮಂದಿರ ಇದೆಲ್ಲ. ಇದು ಮೆಟ್ಲು ಹತ್ಕೊಂಡು ಬರೋವಾಗ ಇದು ಇದೇ ಥರ ಎಲ್ಲ ಕಡೆನೂ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮಂಚಾಲಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ರಾಯರು ನೋಡೋಕ್ಕೆ ಅಂತ ಹೋಗೋಣ ಬನ್ನಿ. ಇದು ಮಂಚಾಲಮ್ಮ. ರಾಯರಿಗೆ ಇವತ್ತು ಅಲಂಕಾರ ಏನು ಮಾಡೋದಿಲ್ಲ. ನಾವು ಹೋಗಿದ್ವಿ ಏಕಾದಶಿ ದಿನ. ಮಂಚಾಲಮ್ಮನಿಗೆ ಎಲ್ಲ ಅಲಂಕಾರ ಮಾಡ್ತಾರೆ, ಹೂವಿನ ಅಲಂಕಾರ ಎಲ್ಲ. ಏಕಾದಶಿ ಆದರೂ ಅಲಂಕಾರ ಎಲ್ಲ ಮಾಡ್ತಾರೆ. ರಾಯರಿಗೇನು ಅಲಂಕಾರ ಮಾಡಿರಲ್ಲ ಇವತ್ತು. ಇದು ಎಂಟ್ರೆನ್ಸು ಬನ್ನಿ. ಇಲ್ಲಿ ನೋಡಿ ಬರೆದಿದ್ದಾರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ. ಇದು ಒಳಗಡೆ ಹೋದ ತಕ್ಷಣವೇ ರಾಯರದ್ದು ಫೋಟೋ ಇದೆ, ಕೃಷ್ಣನ ಜೊತೆ ಇರೋದು. ಈ ಕಡೆಯೂ ಅಷ್ಟೇ ರಾಯರದ್ದು ಇನ್ನೊಂದು ಫೋಟೋ ಇದೆ, ತುಂಬ ಚೆನ್ನಾಗಿದೆ. ಕೃಷ್ಣನ ಜೊತೆ ಮಾತಾಡ್ತಾ ಇರೋ ಥರ ಇದೆ ಇನ್ನೊಂದು. ಇದು ಒಳಗಡೆ ಹೋದ ತಕ್ಷಣ ಎಂಟ್ರೆನ್ಸ್, ಇದು ಮಠದ ಎಂಟ್ರೆನ್ಸ್. ಇದು ಒಳಗಡೆ ನೋಡಿ. ಸರ್ವದರ್ಶನಕ್ಕಾದರೆ
ಡೈರೆಕ್ಟ್ ಹೋಗಬೇಕಾಗುತ್ತೆ ಆ ಕಡೆಯಿಂದ. ಇಲ್ಲಿ ಹಾಕಿದ್ದಾರೆ ನೋಡಿ, ಕೌಂಟರ್ ನಂಬರ್ 8 ಅಂದರೆ ಅದು ಸರ್ವದರ್ಶನಕ್ಕೆ. ಹಿಂದ್ಗಡೆಯಿಂದ ಕ್ಯೂ ಹೋಗಿ, ಅದು ಕ್ಯೂ ಇರುತ್ತೆ, ತುಂಬ ದೊಡ್ಡ ದೊಡ್ಡ ಕ್ಯೂ ಇರುತ್ತೆ, ಅಲ್ಲಿಂದ ಹೋಗಬೇಕಾಗುತ್ತೆ. ನಾವು ಚಿಕ್ಕವರಿದ್ದಾಗ ಮೇಲ್ಗಡೆ ರೂಫ್ ಏನೂ ಇರಲಿಲ್ಲ, ಕೆಳಗಡೆನೂ ಅಷ್ಟೇ ಬರೀ ಮರಳಿತ್ತು. ಮೇಲೆಲ್ಲ ಬಿಸಿಲಿರೋದು, ಕೆಳಗಡೆನೂ ಸುಡ್ತಾಯಿತ್ತು, ಮೇಲ್ಗಡೆನೂ ಸುಡ್ತಾಯಿತ್ತು. ಹಾಗೆ ನಮಸ್ಕಾರಗಳು ಹಾಕ್ತಾಯಿದ್ವಿ. ಇವಾಗೆಲ್ಲ ತುಂಬ ಅನುಕೂಲ ಮಾಡಿದ್ದಾರೆ, ಮೇಲ್ಗಡೆ ಫುಲ್ ಕವರ್ ಮಾಡಿದ್ದಾರೆ, ಕೆಳಗಡೆನೂ ಅಷ್ಟು. ಸಮ್ಮರ್ ಇದ್ದರೂ ಕೂಡ ಬಿಸಿಲು ಅನಿಸೋದಿಲ್ಲ, ಸೆಕೆ ಅನಿಸೋದಿಲ್ಲ. ದೊಡ್ಡ ದೊಡ್ಡ ಫ್ಯಾನ್ ಹಾಕಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಕೌಂಟರ್ 7 ಅಂತಿದೆಯಲ್ವ, ಇಲ್ಲಿ ಸೀನಿಯರ್ ಸಿಟಿಸನ್ಗೆ ಬಿಡ್ತಾರೆ. ಇಲ್ಲಿ 60 ಇಯರ್ಸ್ ಮೇಲಿರೋರೆಲ್ಲ ಡೈರೆಕ್ಟಾಗಿ ಇಲ್ಲಿ ದರ್ಶನಕ್ಕೆ ಹೋಗ್ಬೋದು. ಅಲ್ಲಿ ಹೋದರೆ ಮುಖ್ಯ ಪ್ರಾಣದೇವರನ್ನು ನೋಡಿಕೊಂಡು ಮತ್ತು ರಾಯರು ನೋಡೋಕ್ಕೆ ಹೋಗ್ಬೋದು ನೋಡಿ. ಮತ್ತು ಇಲ್ಲಿ ಬಂಗಾರ ಕವಚ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ, ಮೇಲ್ಗಡೆ ಇದೆ ನೋಡಿ ಬಂಗಾರ ಕವಚ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಸ್ವಲ್ಪ ಹಾಕಿದ್ದಾರೆ, ಮುಂದ್ಗಡೆ ಮಾತ್ರ ಹಾಕಿದ್ದಾರೆ, ಮತ್ತು ಉಳಿದಿದ್ದೆಲ್ಲ ಹಾಕ್ತಾರೆ ಅನಿಸುತ್ತೆ. ಪ್ರತಿ ವರ್ಷ ಬಂದು ಸುತ್ತಿಸಿ ಹೋಗು ಎಂದು ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಇಲ್ಲಿ ನೋಡಿ, ಸೇವೆಗಳಿಗೆ ಏನಾದರೂ ಕೊಟ್ಟಿದ್ದರೆ 1000 ರೂಪೀಸ್ ಮೇಲೆ ಇರೋ ಸೇವೆ ಆದರೆ ಇಲ್ಲಿಂದ ಒಳಗಡೆಗೆ ಬಿಡ್ತಾರೆ. ಸೀನಿಯರ್ ಸಿಟಿಸನ್ ಮತ್ತು ಚಿಕ್ಕ ಮಕ್ಕಳಿರೋರಿಗೆ ಅವ್ರು ಹೋಗ್ತಾ ಇದ್ದಾರಲ್ಲ ಆ ದಾರಿಲಿ ಬಿಡ್ತಾರೆ. ಆ ಪಕ್ಕದ್ದು ಇದರಲ್ಲಿ ಇವ್ರಿಗೆ ಸೇವೆಗಳಿಗೆ 1000 ರೂಪೀಸ್ ಮೇಲೆ ಇರೋರಿಗೆ ಆ ಕಡೆ ಸೇವೆ ಇರೋರಿಗೆ ಬಿಡ್ತಾರೆ ಆ ಕಡೆ. ಬನ್ನಿ ನೋಡಿ, ಇಲ್ಲಿ 2 ರಥ ಇಲ್ಲಿ ಹೊರಗಡೆ ನಿಲ್ಲಿಸಿದ್ದಾರೆ. ಒಂದು ಬೆಳ್ಳಿ ರಥ, ದಿನ ಸಾಯಂಕಾಲ 7 ಗಂಟೆ ಮೇಲೆ ದಿನ ರಥೋತ್ಸವಗಳು ನಡೆಯುತ್ತೆ. ನಾವು ಸೇವೆ ಕೊಟ್ಟಿದ್ರೆ ನಾವು ಕೂಡ ತೇರನ್ನು, ಗಂಡಸರು ತೇರನ್ನು ಹಿಡಿದು ಎಳಿಬಹುದು ನೋಡಿ. 2 ರಥಗಳಿಟ್ಟಿದ್ದಾರೆ, ಬೆಳ್ಳಿ ರಥ ಒಂದು, ಮತ್ತು ಇನ್ನೊಂದು ರಥ ಇಟ್ಟಿದ್ದಾರೆ ನೋಡಿ, ಮರದ ರಥ ಇಟ್ಟಿದ್ದಾರೆ. 2 ರಥಗಳು ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಉಳಿದಿದ್ದನ್ನು ನವರತ್ನದ್ದು, ಚಿನ್ನದ ರಥ ಎಲ್ಲ ಇದೆ, ಅದನ್ನೆಲ್ಲ ಒಳಗಡೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಪಕ್ಕದಲ್ಲಿ ನೋಡಿ, ಇದು ಫುಲ್ಲು ಕ್ಲೋಸ್ ಆಗಿತ್ತು. ಇದು ಹಿಂದೆ ಯಾರಾದರೂ ನೋಡಿರೋರಾದ್ರೆ ಜ್ಞಾಪಕ ಇರುತ್ತೆ. ಇಲ್ಲೆಲ್ಲ ರೂಮುಗಳು ಏನೋ ಇತ್ತು, ಆಫೀಸ್ ಪಕ್ಕದಲ್ಲಿ ಫುಲ್ಲು ರೂಮುಗಳಿತ್ತು. ಇವಾಗ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿಬಿಟ್ರೆ. ಮೊದಲು ಎಲ್ಲ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಮೊದಲೇ ಮಾತ್ರ ಸ್ವಲ್ಪ ಮಾತ್ರ ಆಗ್ತಾಯಿತ್ತು, ಅದು ತುಂಬ ಕಷ್ಟ ಆಗೋದು. ಇವಾಗೆಲ್ಲ ಫುಲ್ಲು ಜಾಗ ಮಾಡಿಬಿಟ್ಟಿದ್ದಾರೆ, ಇಲ್ಲೆಲ್ಲನೂ ಕೂತ್ಕೋಬೋದು ಆರಾಮಾಗಿ. ಹಿಂದ್ಗಡೆವರೆಗೂ ಓಪನ್ ಮಾಡಿಟ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೂಮ್ಗಳನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಕಡೆ ಬಂದರೆ ನಮಸ್ಕಾರಗಳು ಹಾಕೋಕ್ಕೆ ನಾವು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾಯಿದ್ದೀವಿ. ಇವಾಗ ನೋಡಿ, ಬಂಗಾರದ ಕವಚ ಅಲ್ಲಿವರೆಗೂ ಹಾಕಿದ್ದಾರೆ ಅಷ್ಟೇ, ಮೇಲ್ಗಡೆ ಗಮನಿಸಿ ಆಯಿತಾ, ಸ್ವಲ್ಪ ಹಾಕಿದ್ದಾರೆ, ಇನ್ನೂ ಹಾಕಬೇಕಾಗುತ್ತೆ. ಇಲ್ಲಿ ನಮಸ್ಕಾರ ಹಾಕೋರೆಲ್ಲ ನಮಸ್ಕಾರಗಳು ಹಾಕ್ಬೋದು, ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ಇಲ್ಲಿಂದ ಮುಂದ್ಗಡೆಯಿಂದ ನಮಸ್ಕಾರಗಳು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ರಾಯರು ನೋಡೋಕ್ಕೆ ಹೋಗಬೇಕಾದ್ರೆ ಇಲ್ಲಿ ಮೊದಲು ನಾವು 1000 ರೂಪೀಸ್ ಕೊಟ್ಟಿದ್ದರೆ ಒಳಗಡೆವರೆಗೂ ಬಿಡ್ತಾಯಿದ್ರು. ಇವಾಗ ಒಳಗಡೆವರೆಗೂ ಯಾರನ್ನೂ ಬಿಡ್ತಾ ಇಲ್ಲ, ಇನ್ನೊಂದು ಗೋಡೆ ಬರುತ್ತೆ ಅಲ್ಲಿಂದ ಬಿಡ್ತಾರೆ ಅಷ್ಟೇ. ಇವಾಗ ರಾಯರ ಸೇವೆ ಅಷ್ಟಾದರೂ ಸಿಗುತ್ತಲ್ಲ ನಮಗೆ ನೋಡಿ. ಇಲ್ಲಿ ಹೊಸದಾಗಿ ಬೆಳ್ಳಿ ಬಾಗಿಲು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ರಾಯರನ್ನು ಮೊದಲು ಈ ಬಾಗಿಲಿಂದ, ಬೆಳ್ಳಿ ಬಾಗಿಲಿದೆಯಲ್ಲ, ಇಲ್ಲಿಂದ ಬಿಡ್ತಾಯಿದ್ರು, ಬೃಂದಾವನ ಹತ್ತಿರಕ್ಕೆ ಬಿಡ್ತಾಯಿದ್ರು ಮೊದಲು. ಇವಾಗ ಯಾರನ್ನೂ ಅಲ್ಲಿ ಬಿಡೋದಿಲ್ಲ ನೋಡಿ. ರಾಯರನ್ನ ನಮಗೆ ಈ ಕಿಟಕಿಯಿಂದ ಸ್ವಲ್ಪ ಕಾಣಿಸುತ್ತೆ, ಅಂದರೆ ಇವಾಗ ಕಾಣಿಸ್ತಾ ಇಲ್ಲ. ಸ್ವಲ್ಪ ಅಲ್ಲಿಂದ ಕಿಟಕಿಯಿಂದ ಸ್ವಲ್ಪ ರಾಯರು ಕಾಣಿಸ್ತಾರೆ ನೋಡಿ. ಹಿಂದ್ಗಡೆ ರಾಯರು ಕಾಣಿಸ್ತಾ ಇದ್ದಾರೆ ನೋಡಿ. ಹಾಗೆ ನಮಸ್ಕಾರ ಮಾಡಿ, ಹಿಂದ್ಗಡೆಯಿಂದ ಕಾಣಿಸ್ತಾ ಇದ್ದಾರೆ ರಾಯರು. ನಮಸ್ಕಾರ ಮಾಡ್ಕೊಳ್ಳಿ, ನಾನು ನೋಡಿ ನಮಸ್ಕಾರ ಮಾಡಿಕೊಳ್ಳಿ. ರಾಯರು ಹಿಂದೆಯಿಂದ ಕಾಣಿಸ್ತಾ ಇದ್ದಾರೆ. ನಾನು ಇದನ್ನು ಪಾರ್ಟ್ 1 ಅಂತ ಮಾಡ್ತೀನಿ, ಉಳಿದಿದ್ದನ್ನು ಪಾರ್ಟ್ 2 ಮಾಡ್ತೀನಿ. ದಯವಿಟ್ಟು ನೋಡಿ ಪಾರ್ಟ್ 2.